ಅಯ್ಯಪ್ಪ ಸ್ವಾಮಿ ಟೆಂಪಲ್ ಹತ್ರ ಬಂದಿದ್ದೀನಿ, ನೋಡ್ಬೋದು ನೀವು. ಹೀಗೇ ಹೋಗೋಣ. ಇಲ್ಲೊಂದು ಟೆಂಪಲ್ ಹೆಂಗಿದೆ ಅಂತ. ಟೆಂಪಲ್ ಹತ್ರ ಬಂದ್ಮೇಲೆ ಏನೋ ಇರ್ಬೇಕು ವಿಶೇಷ ಅಂತ ತಿಳ್ಕೊಬೇಕು ನೀವು. ಇಲ್ಲಿ ನೋಡಿ, ಇಲ್ಲಿ ದೇವಸ್ಥಾನದ ಅಕ್ಕಪಕ್ಕದಲ್ಲೆಲ್ಲ ಈ ಪ್ರಜ್ಞಾವಂತರು ನಾಗರಿಕರಿಂದ ಕೆಲಸ ಇದು. ಅತಿ ಬುದ್ಧಿವಂತಿಕೆ ಇರತ್ತಲ್ಲ, ಈ ಬುದ್ಧಿನ ಕೆಳಗಿಡ್ಕೊಂಡು ಲದ್ದಿನ ಮೇಲಿಡ್ಕೊಂಡಿರೋಂಥ ಜನ ಮಾಡಿರೋಂಥ ಕೆಲಸ. ಇಲ್ಲಿ ಏನಾಗಿದೆ ಅಂದರೆ, ಜನರು ತಪ್ಪು ಎಷ್ಟಿದೆ ಅಂದರೆ, ತಮ್ಮ ಮನೆ ಕಸನೆಲ್ಲ ತಂದು ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಟೆಂಪಲ್ ಹತ್ರನೇ ಹೋಗಿಸ್ತಾರೆ. ಹಾಗೆ ಇದೇ ರಸ್ತೆಯಲ್ಲಿ ತಿರುಗ್ತಾರೆ, ಮತ್ತೆ ಈ ವಾಸನೆ ಇರೋಂಥ ಜಾಗದಲ್ಲೇ ತಿರುಗ್ತಾರೆ. ಇಂಥ ಒಂದು ದೇವಸ್ಥಾನದ ಅಕ್ಕಪಕ್ಕದ ರಸ್ತೆಯಲ್ಲಿ ಈ ರೀತಿ ಜನ ಕಸ ತಂದು ಹಾಕ್ತಾರೆ. ನಾವು ಅಧಿಕಾರಿಗಳಿಗೂ ಹೇಳಕ್ಕಾಗಲ್ಲ. ಅಯ್ಯಪ್ಪ ಸ್ವಾಮಿ ಹಿಂಭಾಗದಲ್ಲಿ ಇದು ನೋಡಿ, ಟೆಂಪಲ್ ಕಾಣ್ತಾ ಇದೆಯಲ್ಲ, ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ಹೀಗೆ ಕಸನೆಲ್ಲ ತಂದು ಒಗಾಸ್ತಾರೆ ಜನರು. ಇದಕ್ಕೆ ಹೊಣೆಗಾರರು ಜನರೇ. ಆಮೇಲೆ ನಮ್ಮ ನಗರಸಭೆ ಸ್ವಚ್ಛ ಮಾಡಿಲ್ಲ, ಅದು ಮಾಡಿಲ್ಲ ಅಂತ ಹೇಳ್ತಾರೆ. ನೋಡಿ, ಈಗ ಯಾವ ರೀತಿ ತಂದು ಒಗಾಸಿದ್ದಾರೆ ಅಂದರೆ, ಎಷ್ಟು ಕಚಡನ ಎಲ್ಲ ತಂದು ಇಲ್ಲೇ ಒಗಾಸ್ತಾರೆ, ನೀವು ನೋಡ್ಬೋದು. ಇದಕ್ಕೆ ಉದಾಹರಣೆ ಏನು ಗೊತ್ತಾ, ಈ ನಗರಸಭೆಯವ್ರದ್ದು ಸ್ವಲ್ಪ ಅಸಡ್ಡೆತನ ಇದೆ ಈ ವಿಚಾರದಲ್ಲಿ. ಅಸಡ್ಡೆ ಅಂದರೆ, ಇಲ್ಲೊಂದು CC ಕ್ಯಾಮ್ರಾ ಹಾಕಿಬಿಟ್ಟು 4-5 ಇಲ್ಲಿ ತಂದು ಒಗಾಸೋರ್ದೆಲ್ಲ ಒಂದು ಕಥೆ ಮಾಡಿಬಿಟ್ಟಿದ್ರೆ, ಒಂದು 4-4 ಸಾವಿರ 5-5 ಸಾವಿರ ಫೈನ್ ಹಾಕಿದ್ದಿದ್ರೆ ಇದೆಲ್ಲ ಇಲ್ಲೆಲ್ಲ ತಂದು ಒಗಾಸಲ್ಲ. ಈ ನಗರಸಭೆಯವರು ಕೂಡ ಸುಮಾರು ಬಾರಿ ಸ್ವಚ್ಛತೆ ಕಾರ್ಯ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಯಾಕೆ ವಿಚಾರ ಹೇಳ್ತಿದ್ದೀನಿ ಅಂದರೆ, ಈ ಪೌರ ಕಾರ್ಮಿಕರು ಮಾಡೋದು ಪಾಪ ಈ ಕೆಲಸ ಎಲ್ಲ, ಈ ಅಧಿಕಾರಿಗಳು ಮಾಡಲ್ಲ. ಅಧಿಕಾರಿಗಳು ಮಾಡಿದ್ದಿದ್ರೆ ಗೊತ್ತಾಗ್ತಿತ್ತು ಅವರಿಗೆ ಇದ್ರ ನೋವು. ನಮ್ಮೂರು ನಾವು ಸ್ವಚ್ಛ ಇಟ್ಕೊಬೇಕು, ಆಯಿತಾ? ಅದನ್ನು ನಾವು ಪ್ರಯತ್ನ ಮಾಡ್ಬೇಕು. ಎಲ್ಲವೂ ಸರ್ಕಾರದ ಮೇಲೆ ಹಾಕೋದಲ್ಲ, ನಮ್ಮೂರು ನಾವು ಸ್ವಚ್ಛ ಇಟ್ಕೊಬೇಕು. ಕಾಯಿಲೆ ಬಂದು ಸತ್ತೋಗ್ತೀರಾ ಜನರೇ ನೀವು, ಆಯಿತಾ? ಕಸದ ಗಾಡಿಗೆ ಹಾಕಬೇಕು, ಇಲ್ಲಾಂದರೆ ಹೋಯ್ ನಗರಸಭೆ ಹತ್ರ ಹೋಗಿಸ್ರಿ ಕಸದ ಗಾಡಿ ಬಂದಿಲ್ಲ ಅಂದರೆ. ಇಲ್ಲಿ ನೋಡಿ, ಈ ರೀತಿ ತಂದು ಸೂಟ್ ಕೇಸು ಅದು ಇದೆಲ್ಲ ತಂದು ಒಗಾಸ್ತಾರೆ. ಭಾಳಷ್ಟು ಹೊಲಸು ಮಾಡಿಬಿಟ್ಟಿದ್ದಾರೆ. ಇಂಥ ಒಂದು ಹೇಯ ಕೃತ್ಯ ಜನರಿದೆ. ನೋಡಿ, ದನ ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲ ತಿನ್ನತ್ತೆ. ಮನೆ ಖಾಲಿ ಮಾಡ್ಕೊಂಡ್ಬಂದು ಇಲ್ಲಿ ಇಷ್ಟು ಎಲ್ಲ ಒಗಾಸಿ ವಾಸನೆಯಲ್ಲಿ ಇದೇ ಜನ ತಿರುಗ್ತಾರೆ, ನೋಡ್ಬೋದಲ್ಲ. ಇಟ್ಟು ಕಾರಿಂದೆಲ್ಲ ಅಂದರೆ ದೊಡ್ಡ ದೊಡ್ಡ ಮನೆಯವ್ರದ್ದೇ ಇದು ಪ್ರಜ್ಞಾವಂತರದ್ದು ಮನೆಯದು ಕೆಲಸ ಇವೆಲ್ಲ. ಇಂಥವರಿಗೆಲ್ಲ ಬುದ್ಧಿ ಹೇಳಬೇಕಾಗದವರು ನಾವಲ್ಲ, ನಗರಸಭೆಯವರು ಫೈನ್ ಹಾಕಬೇಕು ಅನ್ನೋದೇ ನನ್ನ ಉದ್ದೇಶ. ಇಂಥ ಪರಿಸ್ಥಿತಿ ಇವತ್ತು ಸಾಗರ ನಗರದಲ್ಲಿ ನೀವು ಕಾಣ್ಬೋದು. ಯಾಕಂದರೆ ಇದೆಲ್ಲ ದೊಡ್ಡವ್ರದ್ದು ಕೆಲಸನೇ, ಇದು ಸಣ್ಣವ್ರದ್ದು ಕೆಲಸ ಇಲ್ಲ. ನೋಡ್ರಿ, ಹೆಂಗಸರು ಮಕ್ಕಳು ತಿರುಗಾಡೋ ಅಂಥ ಜಾಗ ಇದು. ಕಾಯಿಲೆ ಬಂದು ಸತ್ತೋಗ್ಬಿಡ್ತಾರೆ ಜನ. ತೂಗಳತೆ ದೂರದಲ್ಲೇ ಏನು ಗೊತ್ತಾ, ರಾಷ್ಟ್ರೀಯ ಧ್ವಜದ ಕಂಬ ಇದೆ, ಶಾಶ್ವತ ಧ್ವಜದ ಕಂಬ. ಅದ್ರ ಹಿಂಭಾಗದಲ್ಲಿ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಹೇಗಿದೆ, ಎಲ್ಲ ಹೊಲಸು ಮಾರೋಗಿದೆ. ಹೀಗೆ ಎಲ್ಲ ಹೊಲಸುಗಳನ್ನು ಇಲ್ಲೆಲ್ಲೇ ತಂದು ಹಾಕ್ಕೊಂಡು ನಮ್ಮ ಊರನ್ನು ಹೊಲಸು ಮಾಡಿಟ್ಟಿದ್ದಾರೆ. ಅಧಿಕಾರಿಗಳು ಇವ್ರ ಮೇಲೆ ತೀಕ್ಷ್ಣವಾದ ಕ್ರಮ ತೆಗೆದುಕೊಳ್ಬೇಕು. ಇಂಥವ್ರ ವಿರುದ್ಧ ಕಾನೂನು ಕ್ರಮ ಹೊರಡಿಸ್ಬೇಕು. ಇಂಥವ್ರ ಮೇಲೆ ಕೇಸ್ ಹಾಕಬೇಕು. ಅದು ಬಿಟ್ಕೊಂಡು ನೀವು ಹೀಗೆ ಕೂತ್ಕೊಂಡಿದ್ರೆ ಮುಂದಿನ ದಿನದಲ್ಲಿ ಚುನಾವಣೆಯಲ್ಲಿ ಜನ ಉತ್ತರಿಸ್ತಾರಂತ ನಾನು ಹೇಳ್ತೀನಿ. ಕೆಲವು ಬುದ್ಧಿಹೀನ ಈ ಸಾಗರದ ನಾಗರಿಕರು ಈ ರೀತಿ ಕೆಲಸ ಮಾಡಿದ್ದಾರೆ. ಧನ್ಯವಾದಗಳು.